ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏರ್ ಕೇರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ರು ಮತ್ತು ಕೇಳ್ತಿದ್ರು ಕೂಡ ವಾಟ್ಸಪ್ನಲ್ಲೆಲ್ಲ. ಸೊ ನಿಮ್ಮದು ಹೇರ್ ತುಂಬಾ ಚೆನ್ನಾಗಿದೆ, ಹೇಗೆ ಹೇರ್ ಕೇರ್ನ ಮಾಡ್ಕೊಡ್ತೀರಾ ತಿಳಿಸ್ಕೊಡಿ ಅಂತ. ಸೊ ನಾನಿವತ್ತು ಒಂದು ಏರ್ ಪ್ಯಾಕ್ನ ಹಾಕ್ಕೊಳ್ತಾ ಇದ್ದೀನಿ, ಅದ್ರ ಬಗ್ಗೆ ನಾನು ನಿಮಗೆ ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ತುಂಬ ಥರ ಮಾಡ್ಕೊತೀನಿ ನಾನು ಏರ್ ಪ್ಯಾಕ್ಸು. ಕೆಲವೊಂದು ಸಲ ಮೆಂತ್ಯ ಕಾಳ್ದು ಏರ್ ಮಾಸ್ಕ್ ಥರ ಮಾಡ್ಕೊಳ್ತೀನಿ. ಇನ್ನೊಂದು ಕೆಲವೊಂದು ಸಲ ಬೀಟ್ರೂಟು ಮತ್ತು ಮೆಹಂದಿನ ಯೂಸ್ ಮಾಡ್ಕೊತೀನಿ. ಮತ್ತು ಇನ್ನೊಂದು ಸಲ ಆಯಿಲ್ನ ಕೂಡ ಅಪ್ಲೈ ಮಾಡ್ಕೊತೀನಿ. ನಾನು ಮೆಂತ್ಯ ಕಾಳು ಈ ಥರದ್ದೆಲ್ಲ ಆನಿಯನ್ಸ್ ಇದೆಲ್ಲ ಯೂಸ್ ಮಾಡಿಕೊಂಡು ಏರ್ ಆಯಿಲ್ನ ಮಾಡ್ಕೊತೀನಿ, ಮನೆಯಲ್ಲೇ ತಯಾರಿಸ್ಕೊಳ್ತೀನಿ. ಸೊ ಇವತ್ತು ನಾನು ಒಂದು ಏರ್ ಮಾಸ್ಕ್ನ ತುಂಬ ದಿನ ಆಯಿತು, ಸೊ ಏರ್ ಪ್ಯಾಕ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಅದನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇನ್ನೂ ತುಂಬ ಥರ ಮಾಡ್ಕೊತೀನಿ, ಅಪ್ಕಮಿಂಗಲ್ಲಿ ಅದು ಕೂಡ ನಾನು ತಿಳಿಸ್ಕೊಡ್ತೀನಿ. ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಹೇರು ತುಂಬ ಶೈನಿಂಗ್ ಬರುತ್ತೆ ಮತ್ತು ಡ್ಯಾಂಡ್ರಫ್ ಇದ್ದರೆ ಹೋಗುತ್ತೆ, ತುಂಬ ಸ್ಮೂತಾಗಿ ಆಗುತ್ತೆ. ಇದು ಇನ್ಸ್ಟ್ಯಾಂಟ್ ಹೇರು ಸ್ಮೂತ್ನೆಸ್ ಕೊಡುತ್ತೆ. ಸೊ ನಾನಿವತ್ತು ಯೂಸ್ ಮಾಡ್ತಾ ಇರೋದು ಮೆಹಂದಿ ಪೌಡರು. ಸೊ ಅದು ತೋರಿಸ್ತೀನಿ ನಿಮ್ಗೆ ಯಾವುದು ಅಂತ. ನೋಡಿ, ಇದು ಕಾಣಿಸ್ತಿದೆ ಅಂದ್ಕೊತೀನಿ, ನಿಹಾರ್ ಅಂತ ಎಣ್ಣಾ ಬ್ರ್ಯಾಂಡಿದು. ಇದನ್ನು ನಾನು ಮೆಹಂದಿ ಪೌಡರ್ ರೆಡ್ ಕಲರ್ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ಇಂಡಿಯಾಯಿಂದನೇ ತೊಗೊಂಬಂದಿದ್ದು. ಸೊ ಅಮೌಂಟು ನನಗೆ ಎಷ್ಟು ಅಂತ ಗೊತ್ತಿಲ್ಲ. ಇದರಲ್ಲಿ ನನ್ನ ಕೂದಲಿಗೆ 2 ಸಲ ನಾನು ಯೂಸ್ ಮಾಡ್ಕೊತೀನಿ. ಜಸ್ಟ್ ಒಂದು 15 ಮಿನಿಟ್ಸ್ ಟು 30 ಮಿನಿಟ್ಸ್ವರೆಗೂ ಬಿಟ್ಟರೆ ಸಾಕು. ನಾನು ಟೈಮ್ ಇತ್ತಂದರೆ 1 ಅವರ್ವರೆಗೂ ಬಿಡ್ತೀನಿ, ಇಲ್ಲ ಅಂತಂದರೆ 1/4 ಗಂಟೆ ಅರ್ಧ ಗಂಟೆಗೆಲ್ಲ ವಾಶ್ ಮಾಡ್ಕೊತೀನಿ. ಇದೊಂದು ಯೂಸ್ ಮಾಡ್ತಿದ್ದೀನಿ. ಆ್ಯಂಡು ಹಲ್ಪ್ಸ್ ಗುಡ್ನೆಸ್ ಅವ್ರದ್ದು ನಾನು ಬೀಟ್ರೂಟ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಬೀಟ್ರೂಟ್ ಪೌಡರು ಹೇರ್ಗೂ ಆಗುತ್ತೆ, ಸ್ಕಿನ್ಗೂ ಆಗುತ್ತೆ. ಮುಂಚೆ ನಾನು ಮನೆಯಲ್ಲೇ ಬೀಟ್ರೂಟ್ನ ತುರ್ಕೊಂಡು ಮೆಹಂದಿ ಒಳಗಡೆ ಹಾಕ್ಕೊಂಡು ಯೂಸ್ ಮಾಡ್ಕೊತಿದ್ದೆ, ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು. ಬಟ್ ಇವಾಗ ಅಷ್ಟೆಲ್ಲ ಟೈಮ್ ಇಲ್ಲ, ಗುಂಡಣ್ಣ ಹೆಂಗಾಡ್ತಾನೆ ಅಂತ ನಿಮಗೆ ಗೊತ್ತು. ಹಾಗಾಗಿ ನಾನು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಪರ್ಪಲ್ ಆ್ಯಪಿಂದ ಊರಿಂದನೇ ತೊಗೊಂಬಂದಿದ್ದೆ ನಾನು. ಸೊ ಇನ್ಸ್ಟೆಂಟಾಗಿ ಇದನ್ನು ಯೂಸ್ ಮಾಡ್ಕೋಬೋದು ಪೌಡರು. ತುಂಬ ಸಲ ಯೂಸ್ ಮಾಡಿದ್ದೀನಿ, ಇದನ್ನು ಕೂಡ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ, ನ್ಯಾಚುರಲ್ ಬೀಟ್ರೂಟ್ ಪೌಡರು. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ಇವತ್ತು ಇದೆರಡನೇ ಯೂಸ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ನಾನು ಹೇರ್ ಹೇಗೆ ಸಿಲ್ಕಿಯಾಗಿ ಸ್ಮೂತಿಯಾಗಿ ಶೈನಿಂಗಾಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಓನ್ಲಿ ಶೈನಿಂಗ್ ಸ್ಮೂತಿ ಮಾತ್ರ ಅಲ್ಲ, ಇದರಿಂದ ಏರ್ ಗ್ರೋತ್ ಕೂಡ ಆಗುತ್ತೆ. ಯಾವಾಗಲೂ ಅಷ್ಟೇ ನಮ್ಮ ಕೂದಲಿಗೆ ಒಂಥರ ಏನು ಹೇಳ್ತಾರೆ, ಎನರ್ಜಿ ಬೂಸ್ಟ್ ಅಂತಂದರೆ ಫುಡ್ ಅಂತಂದರೆ ಏನು ಅಂದರೆ ಮೆಹಂದಿ ಪೌಡರ್. ನಾನು ಬ್ಯೂಟಿಷಿಯನ್ ಕ್ಲಾಸ್ಗೆ ಹೋಗಬೇಕಾದ್ರೆ ನನಗೆ ಅಲ್ಲಿ ಹೇಳ್ಕೊಟ್ಟಿದ್ದೇನು ಅಂದರೆ ಮೆಹಂದಿ ಪೌಡರ್ ಅನ್ನೋದು ರೂಟ್ಸ್ಗೆಲ್ಲ ನಾವು ಅಪ್ಲೈ ಮಾಡ್ಕೋಬೇಕು. ಸೊ ಅದು ಒಂಥರ ಫುಡ್ ಇದ್ದಾಗೆ ನಮ್ಮ ರೂಟ್ಸ್ಗೆ ಅಂತ ಹೇಳಿದರು. ಸೊ ನಾನು ಅದಕ್ಕಿಂತ ಮುಂಚೆಯಿಂದ ಆಲ್ಮೋಸ್ಟ್ ನಾನು ಸಿನ್ಸ್ ಒಂದು 7 ಇಯರ್ಸಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ನೀವು ಕೂಡ ಯೂಸ್ ಮಾಡಿ, ನಿಮಗೂ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಸೊ ಇವಾಗ ಇದನ್ನು ಯಾವ ರೀತಿ ನಾನು ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ, ಬನ್ನಿ. ಒಂದು ಬೌಲ್ನ ತಗೊಂಡು ಅದಕ್ಕೆ ನಾನು ಮೆಹಂದಿ ಪೌಡರ್ನ ಎಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಓಪನ್ ಮಾಡಿಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮದು ಹೇರು ಎಷ್ಟು ಲಾಂಗ್ ಇದೆ ಅದ್ರ ಮೇಲ್ಗಡೆ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಸುಮಾರು ಒಂದು 5ರಿಂದ 6 ಸ್ಪೂನ್ ಆಗೋಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ 100% ನ್ಯಾಚುರಲ್ ಮೆಹಂದಿ ಪೌಡರ್. ಈ ಬ್ರ್ಯಾಂಡು ನಾನು ಆಲ್ಮೋಸ್ಟ್ ಒಂದು 6ರಿಂದ 7 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನ್ಯಾಚುರಲ್ ಅಂತಲೇ ಹೇಳ್ಬೋದು. ಇವಾಗ ನೋಡಿ, ಇದರಲ್ಲಿ ನಾನು 2 ಟೈಮ್ಸ್ ಯೂಸ್ ಮಾಡ್ಕೊತೀನಿ ಒಂದು ಪ್ಯಾಕೆಟ್ನಲ್ಲಿ. ಇವಾಗ ನಾನು ಅಲ್ಪ್ಸ್ ಗುಡ್ನೆಸ್ ಅವ್ರದ್ದು ನಾನು ಬೀಟ್ರೂಟ್ ಪೌಡರ್ನ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ಲೇಸಲ್ಲಿ ನಿಮ್ಮ ಹತ್ರ ಇದು ಇಲ್ಲ ಅಂತಂದರೆ ಬೀಟ್ರೂಟ್ನ ತುರ್ಕೊಂಡು ಅದ್ರ ಜ್ಯೂಸನ್ನ ತೆಗೆದಿಟ್ಕೊಳ್ಳಿ, ಅದನ್ನು ಇಲ್ಲಿ ಮಿಕ್ಸ್ ಮಾಡ್ಕೋಬೋದು. ಇದು ಎಲ್ಲ ರೀತಿ ಆನ್ಲೈನ್ ವೆಬ್ಸೈಟಲ್ಲಿ ಸಿಗುತ್ತೆ, ಸ್ಟೋರ್ಸಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ನಾನು ಪರ್ಪಲಿಂದ ತರಿಸ್ಕೊಂಡಿದ್ದು ಇದು ನ್ಯಾಚುರಲ್ ಬೀಟ್ರೂಟ್ ಪೌಡರ್. ಇದು ಕೂಡ ತುಂಬ ಸ್ಟ್ರಾಂಗ್ ಇರುತ್ತೆ. ಜಸ್ಟ್ ಒಂದು 3ರಿಂದ 4 ಸ್ಪೂನ್ ಯೂಸ್ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮುಖಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಕರ್ಡನ್ನು, ಗಟ್ಟಿ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಅಥವಾ ಆಲ್ಮಂಡ್ ಆಯಿಲ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ, ಬಟ್ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು ಕೂದಲಿಗೆ. ನಾನು ಅದನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಬ್ರಷ್ ಇತ್ತಂದರೆ ಅದರಿಂದ ಕೂಡ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಕೈಯಿಂದ ಕೂಡ ಮಿಕ್ಸ್ ಮಾಡ್ಕೋಬೋದು. ನೀಟಾಗಿ ಈ ಥರ ಗಂಟಿಲ್ದೆಲ್ಲ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಕೊಬ್ಬರಿ ಎಣ್ಣೆ, ಮೊಸರು ಎಲ್ಲದಕ್ಕೂ ನೀಟಾಗಿ ಸ್ಪ್ರೆಡ್ ಆಗಬೇಕು. ಇವಾಗ ಇದಕ್ಕೆ ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಒಂದೇ ಸಲ ಜಾಸ್ತಿ ಹಾಕ್ಕೋಬೇಡಿ, ತುಂಬ ತೆಳು ಆಯಿತು ಅಂತ ಅಂದರೆ
ಹೇರ್ಗೆ ಅಪ್ಲೈ ಮಾಡ್ಕೋಬೇಕಾದ್ರೆ ಕೆಳಗಡೆ ಎಲ್ಲ ಚೆಲ್ಲೋಗುತ್ತೆ. ಹಾಗಾಗಿ ಥಿಕ್ನೆಸ್ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಕಲರ್ ಕೂಡ ತುಂಬಾ ಚೇಂಜ್ ಆಗ್ತಿದೆ, ನೋಡ್ತಾ ಇದ್ದೀರಾ. ಕಲಿಸ್ಬೇಕಾದ್ರೇ ನಾವು ನ್ಯಾಚುರಲ್ ಬೀಟ್ರೋಟ್ ಜ್ಯೂಸನ್ನು ಹಾಕ್ಕೊಂಡಾಗ ಯಾವ ರೀತಿ ತುಂಬ ಕಲರ್ ಬರುತ್ತೋ ಇದು ಕೂಡ ಪೌಡರ್ ಯೂಸ್ ಮಾಡಿದಾಗ ಅದೇ ರೀತಿ ಬರುತ್ತೆ. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ನೀವು ಖಂಡಿತ ಯೂಸ್ ಮಾಡಿ, ನಿಮಗೆ ಒಂದು 3-4 ಯೂಸಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ, ನೋಡ್ತಾ ಇದ್ದೀರಾ. ಇದು ತುಂಬಾ ತೆಳುನೂ ಮಾಡ್ಕೊಂಡಿಲ್ಲ, ನಾನು ಈ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಇದನ್ನು ಅಪ್ಲೈ ಮಾಡ್ಕೋತೀನಿ ರೂಟ್ಸ್ಗೆ, ನಿಮಗೂ ಕೂಡ ತೋರಿಸ್ತೀನಿ. ಈ ರೀತಿ ಕೂದಲನ್ನು ಓಪನ್ ಮಾಡಿಕೊಂಡು ಸ್ವಲ್ಪ ಭಾಗಗಳನ್ನಾಗಿ ಮಾಡಿಕೊಂಡು ನೀವು ರೂಟ್ಸ್ಗೆ ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇದನ್ನು ಆದಷ್ಟು ಬೋಡೆಗೇನೆ ಅಪ್ಲೈ ಮಾಡ್ಕೊಳ್ಳಿ, ಕೂದಲಿಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಲಾಸ್ಟ್ನಲ್ಲಿ ಮಿಕ್ಕಿದ್ದು ಮೇಯ್ನ್ ಇದಕ್ಕೆ ನಾವು ಬೂಡೆಗೆ ರೂಟ್ಸ್ಗೆ ನಾವು ಅಪ್ಲೈ ಮಾಡ್ಕೋಬೇಕು. ತುಂಬ ತಂಪು ಕೂಡ ಇದು. ಹೀಟಾಗಿದ್ದರೆ, ಡ್ಯಾಂಡ್ರಫ್ ಇದ್ದರೆ ಎಲ್ಲದಕ್ಕೂ ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ಮೆಹಂದಿ ಮತ್ತು ಬೀಟ್ರೋಟ್ ಪೌಡರ್ ತುಂಬಾ ಒಳ್ಳೆಯದು, ನಮ್ಮ ರೂಟ್ಸ್ಗಳನ್ನ ತುಂಬ ಸ್ಟ್ರಾಂಗ್ ಮಾಡುತ್ತೆ ಕೂದಲನ್ನ. ನಾನಂತೂ ಇದನ್ನು ಯೂಸ್ ಮಾಡ್ತಾನೇ ಇರ್ತೀನಿ. ಕಮ್ಮಿ ಅಂತಂದ್ರೂ ನಾನು 15 ದಿನಕ್ಕೆ ಒಂದು ಸಲನಾದರೂ ಯೂಸ್ ಮಾಡ್ತೀನಿ. ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ ಟ್ರೈ ಮಾಡಿ ಇದನ್ನು. ನೀವು ವೀಕ್ಲಿ ಒನ್ಸ್ ಟ್ರೈ ಮಾಡ್ತೀರಾ ಅಂದರೆ ಅದು ಕೂಡ ಮಾಡ್ಬೋದು. ನಿಮಗೆ ತುಂಬ ಡ್ಯಾಂಡ್ರಫ್ ಇದೆ, ಹೇರೆಲ್ಲ ಉದ್ರೋಗ್ತಿದೆ ಅಂತ ವಾರಕ್ಕೆ ಒಂದು ಸಲ ಕೂಡ ಯೂಸ್ ಮಾಡ್ಬೋದು. ನಾನು 15 ದಿನಕ್ಕೆ ಒಂದು ಸಲ, ಇವಾಗ ಗುಂಡಣ್ಣ ಇರೋದ್ರಿಂದ ಆಗಲ್ಲ, ತಿಂಗಳಿಗೆ ಒಂದು ಸಲ ನಾನು ಇದನ್ನು ಯೂಸ್ ಮಾಡ್ತೀನಿ. ಮಾಡಿಕೊಂಡು ಹಿಂದೆ ಎಲ್ಲ ಆಯಿಲ್ನ ಯಾವ ರೀತಿ ಅಪ್ಲೈ ಮಾಡ್ಕೊಂಡು ಆ ರೀತಿ ಮಾಡ್ಕೊಳ್ಳಿ. ನೀವು ಇದನ್ನು 3 ಮಂತ್ಸ್ ಟ್ರೈ ಮಾಡಿ, ನಿಮಗೇ ಗೊತ್ತಾಗುತ್ತೆ ಇದರ ರಿಸಲ್ಟ್. ಇದನ್ನು ಇನ್ಸ್ಟೆಂಟಾಗಿ ನಾವು ಹೇರ್ ವಾಶ್ ಮಾಡಿದ ತಕ್ಷಣವೇ ರಿಸಲ್ಟ್ ಗೊತ್ತಾಗುತ್ತೆ. ತುಂಬ ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗಿರುತ್ತೆ, ತುಂಬ ಶೈನಿಂಗ್ ಕಾಣಿಸುತ್ತೆ. ಕೂದಲು ಒಂಥರ ರೇಷ್ಮೆ ಥರ ಸುಕ್ಕಾಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಫಸ್ಟ್ ರಿಸಲ್ಟಲ್ಲೇ ಇದು ಗೊತ್ತಾಗುತ್ತೆ. ಮತ್ತು ಡ್ಯಾಂಡ್ರಫ್ ಕಮ್ಮಿ ಆಗಬೇಕು, ಏರ್ ಫಾಲ್ ಕಮ್ಮಿ ಆಗಬೇಕು, ಹೇರ್ ಲಾಂಗ್ ಆಗಬೇಕು ಅಂತಂದರೆ ನೀವು ಇದನ್ನು ಒಂದು 2 ಇಂದ 3 ಮಂತ್ಸ್ವರೆಗೂ ಯೂಸ್ ಮಾಡಬೇಕು. ಈ ಥರ ನಾನು ಹಚ್ಕೊಂಡ್ಮೇಲೆ ಗಟ್ಟಿಯಾಗಿ ಒಂದು ಪೋನಿನ ಹಾಕ್ಕೊಂಡು ರಿಬ್ಬನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅರ್ಧ ಗಂಟೆನಾದರೂ ಕನಿಷ್ಠ ಬಿಡಿ. ನಿಮಗೆ ಟೈಮ್ ಇದೆ ಅಂದರೆ 1 ಗಂಟೆಗಳ ಕಾಲನಾದರೂ ಬಿಡ್ಬೋದು. ನಾನು ಇವಾಗ ಒಂದು ಅರ್ಧ ಗಂಟೆ ಇದನ್ನು ಬಿಡ್ತೀನಿ, ಅಷ್ಟರಲ್ಲೆಲ್ಲ ನೀಟಾಗಿ ಡ್ರೈ ಆಗುತ್ತೆ ಇದು. ಇವಾಗ ನೋಡಿ, ಅರ್ಧ ಗಂಟೆ ಆದಮೇಲೆ ಆಲ್ಮೋಸ್ಟ್ ಎಲ್ಲ ಒಣಗಿದೆ, ಡ್ರೈ ಆಗಿದೆ. ನಾನು ಇವಾಗ ವಾಶ್ ಮಾಡ್ಕೊಂಬಂದು ಹೇರ್ ಹೇಗಾಗಿದೆ ಅಂತ ತೋರಿಸ್ತೀನಿ. ನಂದಿವಾಗ ಸ್ನಾನ ಆಯಿತು, ಜಸ್ಟ್ ಕೂದಲಿನ ವೆಟ್ಟಾಗಿದೆ. ಫುಲ್ ಕೂದಲೆಲ್ಲ ಡ್ರೈ ಆದಮೇಲೆ ನಾನು ಹೇರು ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ. ತುಂಬಾ ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಸೊ ಹೇಗಾಗಿದೆ ಅಂತ ಡ್ರೈ ಆದಮೇಲೆ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ ಗಾಯ್ಸ್, ನನ್ನ ಹೇರು ಫುಲ್ಲು ಡ್ರೈ ಆಗಿದೆ. ನಾನು ಕೂಮ್ ಕೂಡ ಮಾಡಿಲ್ಲ, ಹಾಗೇ ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಹೇರ್ ಅಂತ. ತುಂಬಾ ಸಾಫ್ಟಾಗಿರುತ್ತೆ, ಒಂಥರ ರೇಷ್ಮೆ ಕೂದಲು ಥರ ಸುಕ್ಕಾಗಿ ತುಂಬ ಚೆನ್ನಾಗಾಗುತ್ತೆ. ನೀವೂ ಕೂಡ ಟ್ರೈ ಮಾಡಿ. ಇದನ್ನು ಯೂಸ್ ಮಾಡಿದ ಮೇಲೆ ನಿಮಗೇ ಫಸ್ಟ್ ಟೈಮಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.